ಎರಡು ಕಮೆಂಟ್ ಇತ್ತು. ಒಂದು ಕೇನ್ಸ್ ಸ್ಟಾಕ್ ಮತ್ತೆ ಇನ್ನೊಂದು ಆರ್ಬಿಎನ್ಎಲ್ ಸ್ಟಾಕ್ ಬಗ್ಗೆ ಸ್ವಲ್ಪ ವೇವ್ ಅನಾಲಿಸಿಸ್ ಮಾಡಬೇಕು ಅಂತ ನಿಮ್ಮೆಲ್ಲರ ಕಡೆ ಡಿಮಾಂಡ್ ಇತ್ತು. ಸೊ ಇನ್ನೂ ನಾನು ಸ್ಟಾಕ್ಸ್ ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇವೆರಡೇ ತುಂಬಾ ಲಾಂಗ್ ಡೇ ಇಂದ ಪೆಂಡಿಂಗ್ ಇತ್ತು. ಅದಕ್ಕಾಗಿ ಇವತ್ತು ಅದನ್ನ ಕಂಪ್ಲೀಟ್ ಮಾಡುವ. ಓಕೆ, ನಾವೀಗ ಇರೋದು ಕೇನ್ಸ್ ಟೆಕ್ನಾಲಜಿಯಲ್ಲಿ, ಅದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಓಕೆ, ಲಾಸ್ಟ್ ಟೈಮ್ ಇದನ್ನ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ನಾನು ಫರ್ದರ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳಿದ್ದೆ. ಓಕೆ, ಸೊ ಈಗ ಒಂದು ಲೆವೆಲ್ಗೆ ಬಂದಿದೆ ಈಗ. ಓಕೆ, ಸೊ ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ ಅಲ್ಲಿ MACD. ಓಕೆ, ಅಪ್ಸೈಡ್ ಮೂವ್ಮೆಂಟ್. ಬಟ್ ಟೈಮ್ ಅನಾಲಿಸಿಸ್ ಪ್ರಕಾರ ನೀವು 27 ಫೆಬ್ರವರಿವರೆಗೂ ವೇಟ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಇಲ್ಲ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಈಗ ಅನಾಲಿಸಿಸ್ ಮಾಡಲಿಕ್ಕೆ ಹೋದ್ರೆ ಈಗ ಇದು ನಿಮಗೆ ಡಿಗ್ರಿ 1 ಅಂತ ಕನ್ಸಿಡರ್ ಮಾಡಿ. 0 ಇದು ಡಿಗ್ರಿ 1, ಇದು 2, 3, 4 and 5. ಓಕೆ, ಸೊ ನಾನೀಗ ಇದನ್ನ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ರೆಡ್ ಇಟ್ಟು ಓಕೆ, ಸೊ ಇದನ್ನ ನಾವೀಗ 1 ಅಂತ ಕನ್ಸಿಡರ್ ಮಾಡೋಣ. ಈಗ ಡಿಗ್ರಿ ಫಾಲ್ ಆಗ್ತಾ ಇದೆ, ಅದಕ್ಕಾಗಿ ತುಂಬಾ ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇದೆ. ಡಿಗ್ರಿ ಫಾಲ್ ಅಲ್ಲಿ ಇರೋದ್ರಿಂದ ಕೇನ್ಸ್ ಟೆಕ್ನಾಲಜಿ ನಿಮಗೆ ತುಂಬಾ ಕರೆಕ್ಷನ್ ಆಗ್ತಾ ಇದೆ. ಓಕೆ, ಸೊ ಈಗ ಹಾಗಿದ್ರೆ ಎಷ್ಟು ಪರ್ಸೆಂಟ್ ವರೆಗೂ ನಿಮ್ಗೆ ವೇವ್ ಟು ಫಾಲ್ ಆಗಿದೆ ಅಂತ ನೋಡಿದ್ರೆ ಇನ್ ಜನರಲ್ ಆಗಿ, ಸೊ ಎಕ್ಸಾಕ್ಟ್ಲಿ 61% ಇಂದ ಇದು ರಿವರ್ಸಲ್ ತಗೋತಾ ಇದೆ. ಓಕೆ, ಸೊ ಇದು ನಿಮಗೆ ವೇವ್ 1 ಫಾರ್ಮ್ ಆಗಿ ಮತ್ತೆ ಡೌನ್ ಸೈಡ್ ಬರಬಹುದು, ಇಲ್ಲ 81% ವರೆಗೂ ಬರಬಹುದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ತರ ಸ್ಟಾಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 50% ಆದ ನಂತರ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು 30 ಸ್ಟಾಕ್ಸ್ ತಗೋದಂತ ಪ್ಲಾನ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರೋದು. ಅವಾಗ 50% ಒಂದು 10 ಸ್ಟಾಕ್ಸ್ ತಗೋತಾರೆ, 61% ಒಂದು 10 ಸ್ಟಾಕ್ಸ್ ತಗೋತಾರೆ, ಆಮೇಲೆ 81 ಬಂದ್ರೆ ಅಲ್ಲಿ ಒಂದು ಸ್ವಲ್ಪ 10 ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ನೀವು ಬೇಕಾದ್ರೆ ಆ ತರ ಥಿಂಕ್ ಮಾಡಬಹುದು. ಓಕೆ, ಸೊ ಬಟ್ 61.8 ಇಂದ ನಿಮಗೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಆಮೇಲೆ ಇದು ಕಂಪ್ಲೀಟ್ ನಿಮಗೆ ಫ್ಲಾಟ್ ಕರೆಕ್ಷನ್ ಇದೆ ಇದು. ಓಕೆ, ಸೊ ಫ್ಲಾಟ್ ಕರೆಕ್ಷನ್ ನಿಮಗೆ 100% ರಿವರ್ಸ್ ಆಗಿದೆ, ಮತ್ತೆ ಅಷ್ಟೇ ಟೈಮ್ ಕೆಳಗಡೆ ಬರುತ್ತೆ. ಅಂದ್ರೆ ಇಲ್ಲಿ ನಿಮಗೆ A = B = C ಆಗಿರುತ್ತೆ. ಅದಕ್ಕಾಗಿ ನಿಮಗೆ 41 ಕ್ಯಾಂಡಲ್ಸ್ ಇದು ಮೋರ್ ದೆನ್ ಆಗಿದೆ ಈಗ. ಓಕೆ, ಹೆಚ್ಚಿಗೆ ಆಗಿದೆ, 3 ಟೈಮ್ಸ್ ಆಗಿದೆ. ಓಕೆ, 1:3 ಆಗಿದೆ, ರೇರ್ ಇದು. ಓಕೆ, ಸೊ ಈಗ ನಿಮಗೆ ಇದು ರಿವರ್ಸಲ್ ಸಹ 100% ವರೆಗೂ ಬಂದಿದೆ. ತ್ರಿಬಲ್ 1% ವರೆಗೂ ಬಂದಿದೆ. ಓಕೆ, ಸೊ ಕೇನ್ಸ್ ಬೈಯಿಂಗ್ ಝೋನ್ ಅಲ್ಲಿ ಬರ್ತಾ ಇದೆ, ಬಟ್ ಸ್ಲೋಲಿ ನೀವು ಬೈ ಮಾಡಬೇಕು. ಅದನ್ನ ತೀರಾ ಎಲ್ಲಾನು ಒಂದೇ ಲಾಟ್ ಅಲ್ಲಿ ಎಲ್ಲ ತಗೊಂಡ್ಬಿಡಬಾರ್ದು. ಪಾರ್ಟ್ ಅಲ್ಲಿ ತಗೋದಕ್ಕೆ ತುಂಬಾ ಹೆಲ್ಪ್ಫುಲ್. 61% ಒಂದ್ ಸ್ವಲ್ಪ ನಾವು ಥಿಂಕ್ ಮಾಡಬಹುದು, 81 ಥಿಂಕ್ ಮಾಡಬಹುದು, ಇಲ್ಲ ಇನ್ ಬಿಟ್ವೀನ್ ಇಲ್ಲಿ ಪಾರ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಏನ್ ನ್ಯೂಸ್ ಇದೆ, ಹೇಗೆ ನಿಫ್ಟಿ ಮೂವ್ ಆಗ್ತದೆ, ಅವೆಲ್ಲವನ್ನು ನೋಡ್ಕೊಂಡು ನೀವು ಮೂವ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಇದು ವೇವ್ 1 ಕಂಪ್ಲೀಟ್ ಆಗೋಕೆ ಬಿಟ್ಬಿಡ್ತಾರೆ. ವೇವ್ 1 ಕಂಪ್ಲೀಟ್ ಆಗಿ ಯಾವಾಗ ನಿಮ್ಗೆ ಮತ್ತೆ ಡೌನ್ ಸೈಡ್ ಬರುತ್ತಲ್ವಾ, ವೇವ್ 2 ಕಂಪ್ಲೀಟ್ ಆಗುತ್ತಲ್ವಾ, ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್. ಈಗ ಅದು ಸಹ ಗುಡ್ ಪಾಯಿಂಟ್. ಓಕೆ, ಸೊ ಕೇನ್ಸ್ ಓವರ್ ಆಲ್ ಥಿಂಕ್ ಮಾಡಿದ್ರೆ ಈಗ ಓಕೆ, ಇನ್ನೇನು ಫರ್ದರ್ ಫಾಲು ತೀರಾ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಬಟ್ 81.2 ಸಹ ನೆನಪಲ್ಲಿ ಇರಲಿ, ಅಲ್ಲಿವರೆಗೂ ಮಾರ್ಕೆಟ್ ವೇವ್ 2 ಬರಬಹುದು. ಬಟ್ ಬೆಟರ್ ಈ ಟೈಮ್ ಅನಾಲಿಸಿಸ್ ಪ್ರಕಾರ ಹೋದ್ರೆ ನೀವು
ಮಾರ್ಚ್ ಟು ಫೆಬ್ರವರಿ ಮಂತ್ ಫುಲ್ ಬಿಟ್ಬಿಡಿ. ಫೆಬ್ರವರಿ ಮಂತ್, ಈ ಮಂತ್ ಮುಗಿಯೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ಸೊ ಈಗ ನಾವು RVNL ನೋಡುವ. RVNL ನಾವು 1 2 3 4 5 ಅಂತಾನೆ ಕೌಂಟಿಂಗ್ ಏನೋ ಮಾಡಿದೆ. ಬಟ್ ಇದು ನಮ್ಗೆ ಬೇಸ್ ಪಾಯಿಂಟ್ ಪರ್ಫೆಕ್ಟ್ ಆಗಿ ಇದರಲ್ಲಿ ಇಲ್ಲ. ಸೊ ಅದಕ್ಕಾಗಿ ನಾವು ಮತ್ತೊಂದು ಐಡಿಯಾ ಮಾಡುವ. ಏನ್ ಮಾಡುವ ಅಂತಂದ್ರೆ, ಇದನ್ನ 0 to A ಮಾಡಿ, ಇದನ್ನ B ಮಾಡಿ, C ಗೆ ಅಪ್ಸೈಡ್ ಮೂವ್ ಈ ತರನು ಆಗಬಹುದು. ಓಕೆ, ಸೊ ಈ ತರನು ಥಿಂಕ್ ಮಾಡಿ. ನಿಮ್ಗೆ ಎದಲ್ಲಿ 5 ಮೂವ್ಸ್ ಇರ್ಬೇಕಾ ಟೋಟಲ್? ಈಗ ಇದನ್ನ ನೋಡಿ, ಇದು 1 2 3 4 5 6 7 8, ಇದು 9 ಅಂತಂದ್ರೂ ಸಹ ಅದು ಇಂಪಲ್ಸ್ ಮೂವ್ ಅಲ್ವಾ. ಸೊ ಅದಕ್ಕಾಗಿ ಇದನ್ನ 5 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬಿ ನಿಮಗೆ ನೋಡಿ, ಇಲ್ಲಿಗೆಲ್ಲ ಬಿ ಕಂಪ್ಲೀಟ್ ಆಗುತ್ತೆ. 1 2 3, ಇದು 3 4, ಆಮೇಲೆ ಇದು 5 ಆಗುತ್ತೆ. 5 6, ಇದು 7 is a part of correction. 3 ಮೂವ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು 5, ಇದು 3, ಆಮೇಲೆ ಸಿ ನಿಮ್ಗೆ ಮತ್ತೆ 5 ಮೂವ್ಸ್ ಅಲ್ಲಿ ಅಪ್ ಸೈಡ್ ಮೂವ್ ಆಗಬಹುದು. ಓಕೆ, ಸೊ ಇದನ್ನೇ ಒಂದ್ ಸ್ವಲ್ಪ ಇನ್ನು ಇದು ಮಾಡಿ ನೋಡಿದ್ರೆ, ಓಕೆ, 1 2 3 4 5 6 7 8 9 ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಹುದು. ಬಟ್ ನೀವು ಏನೇ ಕೌಂಟ್ ಮಾಡಿ, ABC ಕೌಂಟ್ ಮಾಡಿ, ಇಲ್ಲ 1 2 3 4 ಮಾಡಿ, 5 ಗರೆ ನೋಡಿ, RVNL ಸ್ವಲ್ಪ ಅಪ್ಸೈಡ್ ಹೋಗ್ಬಹುದು ಅಂತ ಹೇಳ್ಬಹುದು. ಹೊರತು ಗ್ಯಾರಂಟಿ ಇದ್ರಲ್ಲಿ ಏನೂ ಇಲ್ಲ. ಯಾಕೆ ಅಂತಂದ್ರೆ ಚಾರ್ಟ್ ತುಂಬಾ ಅನ್ಕ್ಲಿಯರ್ ಇದೆ. ಆಮೇಲೆ ಇದು ಕರೆಕ್ಷನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ಚಾರ್ಟ್, ಯಾಕಂದ್ರೆ ಬೇಸ್ ಪಾಯಿಂಟ್ ಇದ್ರಲ್ಲಿ ಇಲ್ಲ. ಬೇಸ್ ಪಾಯಿಂಟ್ ಐಡೆಂಟಿಫಿಕೇಶನ್ ಪರ್ಫೆಕ್ಟ್ ಆಗಿಲ್ಲ ನೋಡಿ. ಎಲ್ಲೇ ಇದ್ರೂ ಸಹ ನೋಡಿ, ಇಲ್ಲಿ ಬೇಸ್ ಪಾಯಿಂಟ್ ಇಲ್ವೇ ಇಲ್ಲ. ನಿಮ್ಗೆ ಇಲ್ಲಿಯೂ ಸಹ ಪ್ರಿಟು ಡೈವರ್ಜೆನ್ಸ್ ಎಲ್ಲಿಯೂ ಇಲ್ಲ. ಓಕೆ, ಎಲ್ಲೆಲ್ಲೂ ಇಲ್ಲ. ಇಲ್ಲೇನೋ ಆಗುತ್ತೆ ಅಂತ ಅನ್ಸ್ತಾ ಇತ್ತು. ಬಟ್ ನೋಡಿ, ಮತ್ತೆ ಇದು ಕೆಳಗಡೆ ಸೈಡ್ ಕೆಳಗಡೆ ಇದು ನಿಮ್ಗೆ MACD ಮತ್ತೆ ಕೆಳಗಡೆ ತೋರಿಸ್ತಾ ಇದೆ. ಮತ್ತೆ ನೋಡಿ, MACD ನಿಮಗೆ ಮತ್ತೆ ಡೌನ್ ಸೈಡ್ ಇಂಡಿಕೇಶನ್ ಹೆಚ್ಚಿಗೆ ತೋರಿಸ್ತಾ ಇದೆ. ಸೊ ಇನ್ನು ಇದು ಬಿ ಮುಗಿದಿದೆ ಅನ್ನೋದನ್ನು ಕ್ಲಾರಿಟಿ ಇಲ್ಲ. ಓಕೆ, ಸೊ ಬೆಟರ್ ನೀವು RVNL ಸಹ ಅವಾಯ್ಡ್ ಮಾಡೋದೇ ಬೆಟರ್. ಇಲ್ಲ ಮಂತ್ ವೈಸ್ ಹೋಗಿ ನೋಡಿದ್ರು ಸಹ, ನೀವು ಯಾವ ಇದ್ರೆಲ್ಲ ನೋಡಿದ್ರು ಸಹ ಇದು 1 2 3 4 5 6 7 8 9 5 ಮೂವ್ಸ್ ಆಯ್ತು. 1 2 3 4 5 6 7 ಅದು ಇನ್ನೂ ಸ್ವಲ್ಪ ಕೆಳಗಡೆ ಬರ್ಬೋದು. 7 ಅವಾಗೆ 3 ಆಗುತ್ತೆ ನಿಮಗೆ. ಅವಾಗೆ ನಿಮ್ಗೆ ಎಲ್ಲಿಯಾದ್ರೂ ಸ್ವಲ್ಪ ಸಿಗೆ ಅಪ್ ಸೈಡ್ ಮೂವ್ ಆಗಬಹುದು. ಬಟ್ ಮಂತ್ಲಿ ಟೈಮ್ ವೈಸ್ ಹೋಗಿ ನೋಡಿದ್ರು ಸಹ ನೀವು RVNL ಅವಾಯ್ಡ್ ಮಾಡೋದೇ ಬೆಟರು. ಇಲ್ಲ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ಈ ತರನು ಥಿಂಕ್ ಮಾಡ್ಬೋದು. ಇದನ್ನ ವೇವ್ 1 ಇದ್ದು, ವೇವ್ 2 ನಿಮಗೆ 61% ಬರ್ಬೋದು. 259 ಇಂದ ಮತ್ತೆ ಅಪ್ ಸೈಡ್ ಮೂವ್ ಆಗ್ಬೋದು. ವೇವ್ ಬಿನೂ ಆಗ್ಬೋದಲ್ಲ, ಸಾರಿ, ನಿಮಗೆ ವೇವ್ 1 ಮತ್ತೆ ವೇವ್ 2 ಆಗ್ಬೋದಲ್ವಾ. 1 2 3 4 ಅಂದ್ರೆ ಇದು 3, ಇದು 4, ಆಮೇಲೆ ಇದು 5, ಈ ತರನು ಆಗ್ಬೋದು. ಇಲ್ಲಿ ನಿಮಗೆ 1 ಡಿಗ್ರಿ ಮುಗಿದು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ 2ಗೆ ಕೆಳಗಡೆ ಬರ್ಬೋದು. 1 2 3 4 5, ಓಕೆ, 61% ವರೆಗೂ ಬಂದು ನಿಮ್ಗೆ ಇಲ್ಲಿ ವೇವ್ 2 ಮುಗಿದು ಮತ್ತೆ ಅಪ್ ಸೈಡ್ ಮೂವ್ಮೆಂಟ್ ಆಗ್ಬೋದು. ಬಟ್ ಇದು ಎ, ಇದು ಬಿ, ಇದು ಸಿ, ಈ ಕೌಂಟಿಂಗು ಸಹ ತೆಗೆದು ಹಾಕುವ ಹಾಗೆ ಇಲ್ಲ. ಯಾವ್ದ್ರಲ್ಲಿ ಎರಡರಲ್ಲಿ ಒಂದು ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ RVNL ಅವಾಯ್ಡ್ ಮಾಡಿ. ಬೆಟರ್ ನಾಟ್ ಟು ಎಂಟರ್. ಕೇನ್ಸ್ ಮಾತ್ರ ಸ್ವಲ್ಪ ರಿಸ್ಕ್ ತಗೋಬಹುದು ಅಂತ ಅನ್ಸುತ್ತೆ. ಫ್ರಾಂಕ್ಲಿ ಟು ಸ್ಪೀಕ್, ರಿಸ್ಕ್ ತಗೋಬಹುದು ಅಂತ. ಓಕೆ,
ಸೊ ಇದು ನನ್ನ ವ್ಯೂಸ್ ಅಬೌಟ್ ಕೇನ್ಸು ಮತ್ತೆ RVNL. ಸೊ ಮತ್ತೆ ಯಾವ್ದಾದ್ರು ಸ್ಟಾಕ್ ಮಾಡ್ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿಟ್ಟಿರಿ, ನೋಡುವ. ಟೈಮ್ ಆಗಿ ನಾನು ಅನಾಲಿಸಿಸ್ ಮಾಡ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಕೋರ್ಸ್ ವಿಡಿಯೋಸ್ ನ ನೋಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು.